ವೀಕ್ಷಕರೇ, ಬಿಗ್ ಬಾಸ್ ಬ್ಯಾನ್ ಆಗಬೇಕಾ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಯಾಕಂದರೆ ಈಗಷ್ಟೇ ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗಿದೆ. ಸೀಸನ್ 11ರಲ್ಲಿ ಏನೇನೋ ನಡೀತಾ ಇದೆ. ಯಾಕೆಂದರೆ ನಾವು ಮಾಡಿರೋ ಸರ್ವೆ ಪ್ರಕಾರ ಕೆಲವು ಜನ ಬಿಗ್ ಬಾಸ್ ಬೇಕು, ಕೆಲವು ಜನ ಬಿಗ್ ಬಾಸ್ ಬ್ಯಾನ್ ಆಗಬೇಕು ಅನ್ನುವಂಥ ಉತ್ತರವನ್ನು ಕೊಟ್ಟರು. ಯಾಕೆಂದರೆ ಇಲ್ಲಿ ಜನಸಾಮಾನ್ಯರಿಗೆ ಅವಕಾಶ ಇಲ್ಲ, ಕೇವಲ ಕೋಟಿ ಕುಳಗಳಿಗೆ ಮಾತ್ರ ಅವಕಾಶ ಇದೆ ಅನ್ನುವಂತಹ ಉತ್ತರಗಳು ಸಿಕ್ತು. ಹಾಗೆ ಯೋಚನೆ ಮಾಡಿದಾಗ ನಿಜವಾಗ್ಲೂ ಬಿಗ್ ಬಾಸ್ ಬೇಕಾ, ಹಾಗಾದ್ರೆ ಯಾಕೆ ಬೇಕು, ಯಾಕೆ ಬ್ಯಾನ್ ಆಗಬೇಕು ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಹಾಗೆ ನಾವು ಚಿಕ್ಕ ಸರ್ವೆಯನ್ನು ಮಾಡ್ತಾ ಹೋದಾಗ ನಮಗೆ ಸಿಕ್ಕಿರುವಂಥ ಉತ್ತರಗಳು ಹೀಗಿದೆ ನೋಡಿ. ಬಿಗ್ ಬಾಸ್ ಅದು ಬ್ಯಾನ್ ಆಗ್ಬೇಕಾ ಬೇಡವಾ? ಬ್ಯಾನ್ ಆಗಬೇಕು. ಯಾಕೆ ಬ್ಯಾನ್ ಆಗ್ಬೇಕು ಸರ್? ಜನರಿಗೆ ಏನು ಯೂಸ್ ಇಲ್ಲ. ಯೂಸ್ ಇಲ್ಲ. ಜನರಿಗೆ ಯೂಸ್ ಇಲ್ಲ, ಅದು ಬ್ಯಾನ್ ಆಗಬೇಕು ಅಂತೀರಲ್ವಾ? ಹೇಳಿ, ಮತ್ತೆ ನಿಮ್ಮ ಒಪಿನಿಯನ್ ಹೇಳಿ. ಪ್ರಯೋಜನ ಇಲ್ಲ ಅಂತ ಹೇಳ್ತೀವಿ. ಮಧ್ಯಮ ವರ್ಗಕ್ಕೆ ಏನು ಪ್ರಯೋಜನ ಇಲ್ಲ. ಜನಸಾಮಾನ್ಯರಿಗೂ ಮಧ್ಯಮ ವರ್ಗದಲ್ಲಿ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಪತ್ತಾಡ್ಕೊಂಡು ಅವರೇ ಇದು ಮಾಡ್ತಾರೆ. ಏನು ಪ್ರಯೋಜನ ಇಲ್ಲ. ಸೊ ನೀವು ಬಿಗ್ ಬಾಸ್ ಬ್ಯಾನ್ ಆಗಬೇಕು ಅಂತೀರಾ? ಹೌದು, ಆಗಬೇಕು. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಸಿದ್ದರಾಜ್ ಅಂತ. ಈಗ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಬರುತ್ತಲ್ಲ, ಪ್ರೋಗ್ರಾಮ್ ನೋಡ್ತಿರಲ್ವಾ? ಅದು ನಿಮ್ಗೆ ಬ್ಯಾನ್ ಆಗ್ಬೇಕಾ ಅಥವಾ ಬೇಕಾ? ಬೇಕು, ಬಟ್ ಅಂದ್ರೆ ಈ ಬೇರೆಯವ್ರು ಕಳಿಸ್ಬೇಕು, ಎಲ್ಲ ಶ್ರೀಮಂತರನ್ನೇ ಕಳಿಸ್ತಾರೆ, ಏನ್ ಪ್ರಯೋಜನ ಅಲ್ಲಿ? ಜನಸಾಮಾನ್ಯರಿಗೆ ಚಾನ್ಸ್ ಕೊಡ್ಬೇಕು. ಚಾನ್ಸ್ ಕೊಡ್ಬೇಕು ಅವ್ರಿಗೆಲ್ಲ. ಸುಮ್ಮನೆ ಬರೀ ಶ್ರೀಮಂತರಿಗೆ ಕೊಟ್ರೆ ಏನ್ ಪ್ರಯೋಜನ? ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರ. ಈಗ ಬಡವರು ಕೊಟ್ರೆ ಅವ್ರ ಪಾಪ ಇಂಪ್ರೂವ್ ಆಗ್ತಾರಲ್ವಾ? ಅಷ್ಟೇ. ಬ್ಯಾನ್ ಆಗೋದು ಬೇಡ, ಇರ್ಬೇಕು. ತುಂಬಾ ಚೆನ್ನಾಗಿದೆ, ಓಕೆ. ಸುದೀಪ್ ಚೆನ್ನಾಗಿ ನಡ್ಸ್ಕೊಡ್ತಾರೆ, ಎಲ್ಲ ನಡ್ಸ್ಕೊಡ್ತಾರೆ. ಬಟ್ ಅಂದ್ರೆ ಇವರು ಅವ್ರವರೇ ಹೋಗೋದು ಬೇಡ, ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೇಕಲ್ವಾ? ಕೋಟಿ ಕುಳ ಇರೋರೇ ಹೋದ್ರೆ ಏನು ಪ್ರಯತ್ನ? ಈ ಸೈನಿಕರು ಕೊಡ್ಲಿ, ಪೊಲೀಸವ್ರು ಕೊಡ್ಲಿ, ಇಂಥವ್ರು ಕೊಡ್ಲಿ. ಬಿಟ್ಬಿಟ್ಟು ಸುಮ್ಮನೆ ಕೋಟಿ ದುಡ್ಡೆಲ್ಲ ತುಂಬ್ಕೊಂಡು ಅಲ್ಲಿ ಹೋದ್ರ ಆ ದುಡ್ಡು ಲಾಭ ಅವ್ರಿಗೆ, ಅದು ಲಾಭ, ಎಲ್ಲ ಲಾಭ ಅವ್ರಿಗೆ. ಸರ್ ತಮ್ಮ ಹೆಸರು? ನಂದನ್. ಓಕೆ. ಈಗ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಬರುತ್ತಲ್ವಾ, ಅದು ಬೇಕಾ ಅಥವಾ ಬ್ಯಾನ್ ಆಗ್ಬೇಕಾ ಬೇಡವಾ? ಬ್ಯಾನ್ ಆಗ್ಬೇಕು ಮೇಡಮ್. ಯಾಕೆ ಬ್ಯಾನ್ ಆಗ್ಬೇಕು ಸರ್? ಮೇಡಮ್ ಅದೇ ಬರೀ ಶ್ರೀಮಂತರನ್ನೇ ಕರ್ಕೊಂತಾರೆ, ಬಡವ್ರನ್ನ ಯಾರನ್ನ ಕರ್ಕೊಳ್ಳಲ್ಲ. ಅದಕ್ಕೋಸ್ಕರ ಬ್ಯಾನ್ ಆಗ್ಬೇಕು. ಸೊ ನಿಮ್ಮಂತವ್ರಿಗೆ ಒಂದು ಚಾನ್ಸ್ ಸಿಗ್ಬೇಕು ಅನ್ನೋದು ನಿಮ್ಮ ಒಪಿನಿಯನ್. ಮೇಡಮ್ ಫಾರ್ಮರ್ಸ್ ಇದ್ದಾರೆ, ಬೇರೆ ಇದರಲ್ಲೆಲ್ಲ ಬಡವರು ಇದ್ದಾರೆ, ಅಂತವ್ರಿಗೆ ಚಾನ್ಸ್ ಸಿಗ್ಬೇಕು. ಸೊ ನೀವು ನಿಮ್ಮ ಅಭಿಪ್ರಾಯ ಬ್ಯಾನ್ ಆಗ. ಸರ್ ತಮ್ಮ ಹೆಸರು? ಆನಂದ್ ಅಂತ. ಓಕೆ. ನೀವು ಆಟೋ ಓಡಿಸ್ಕೊಂಡಿದ್ದೀರಲ್ವಾ? ಹೌದು ಮೇಡಮ್. ಸರ್ ಬಿಗ್ ಬಾಸ್ ನೋಡ್ತಿರಲ್ವಾ? ಹೌದು ಮೇಡಮ್. ಅದು ಬಿಗ್ ಬಾಸ್ ಬ್ಯಾನ್ ಆಗ್ಬೇಕಾ ಅಥವಾ ಬೇಕಾ ಬೇಡ ನಮಗೆ? ಬೇಕು ಅನ್ಸುತ್ತೆ, ಕೆಲವ್ರಿಗೆ ಬೇಡ ಅನ್ಸುತ್ತೆ. ಈಗ ನಿಮ್ಮ ಪ್ರಕಾರ ಬ್ಯಾನ್ ಆಗ್ಬೇಕಾ ಅಥವಾ ಬೇಕಾ? ಬೇಕು ಮೇಡಮ್. ಯಾಕೆ ಬೇಕು ಅಂದ್ರೆ ಇವಾಗ ಮನೇಲಿ ಕೆಲಸ ಮಾಡ್ಕೊಂಡು ನೋಡ್ಕೊಂಡು ಒಂಥರ ಟೈಮು ಸ್ಪೆಂಡ್ ಆಗುತ್ತೆ. ಓಕೆ. ಅದ್ರ ದೇಶದಿಂದ ಒಂದ್ ಸ್ವಲ್ಪ ಇದಾಗುತ್ತೆ. ಸೊ ನೀವು ಬಿಗ್ ಬಾಸ್ ಬೇಕು, ಬ್ಯಾನ್ ಆಗಬಾರ್ದು ಅಂತೀರಾ? ಆದ್ರೆ ಜನಸಾಮಾನ್ಯರಿಗೆ ಅದರಿಂದ ಏನಾದ್ರು ಪ್ರಯೋಜನ ಇದೆಯಾ? ಶ್ರೀಮಂತರು ಮಾತ್ರ ಶ್ರೀಮಂತರು ಆಗ್ತಾ ಇದ್ದಾರೆ. ಅಂದ್ರೆ ಇವಾಗ ಬಡವರಾಗೇ ಇದ್ದಾರೆ. ಹೌದು. ಬಡವರಿಗೆ ಒಂದು ಚಾನ್ಸ್ ಸಿಗ್ಬೋದಲ್ಲ, ಬಿಗ್ ಬಾಸ್ಗೆ ಕಳಿಸ್ಬೋದಲ್ಲ? ಅದು ಅವರಲ್ಲಿ ಬರ್ಬೇಕು ಮೇಡಮ್. ಓಕೆ. ಏನ್ ಬಿಗ್ ಬಾಸ್ ನಡೆಸ್ತಾ ಇದ್ದಾರೆ ಅದ್ರ ಓನರು, ಅವರಲ್ಲಿ ಬರಬೇಕು. ಒಂದು ಮನಸ್ಥಿತಿ ಬರಬೇಕು, ಜನಸಾಮಾನ್ಯರು ಕಳಿಸ್ಬೇಕು ಬಿಗ್ ಬಾಸ್ಗೆ ಅಂತ. ಇಂಪ್ರೂವ್ಮೆಂಟ್ ಆಗ್ಬೇಕಲ್ವಾ? ಹೌದು. ಕೇಳಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬಿಗ್ ಬಾಸ್ ವೀಕ್ಷಕರ ಮನದಾಳದ ಮಾತು.